ಬಳ್ಳಾರಿಯ ಖಾಸಗಿ ಶಾಲಾ ಮತ್ತು ಕಾಲೇಜಿನಲ್ಲಿ ದಾಂಧಲೆಯನ್ನ ಮಾಡಲಾಗ್ತಾ ಇದೆ. ಪರೀಕ್ಷೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಕೊಠಡಿ ಒಳಗಡೆ ನುಗ್ಗಿ ದಾಂಧಲೆಯನ್ನ ಮಾಡಿರುವಂತದ್ದು ಪ್ರತಿಭಟನೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರಿಂದ ಲಾಠಿ ಚಾರ್ಜ್ ಆರೋಪ ಕೂಡ ಕೇಳಿಬಂದಿದೆ. ಬಳ್ಳಾರಿಯ ಖಾಸಗಿ ಶಾಲಾ ಮತ್ತು ಕಾಲೇಜಿನಲ್ಲಿ ದಾಂಧಲೆ ಆಗ್ತಾ ಇದೆ. ಪರೀಕ್ಷೆ ನಡೀತಾ ಇತ್ತು. ಇದೇ ಸಂದರ್ಭದಲ್ಲಿ ಕೊಠಡಿಯಲ್ಲಿ ದಾಂಧಲೆ ಆಗ್ತಾ ಇದೆ. ಪ್ರತಿಭಟನೆ ವೇಳೆ ಪೊಲೀಸರಿಂದ ಲಾಠಿ ಚಾರ್ಜ್ ಆರೋಪ ಕೂಡ ಕೇಳಿಬಂದಿದೆ. ಹೂಕುಂಡ, ಕಿಟಕಿ ಗ್ಲಾಸ್ ಹಾಗೂ ಪೀಠೋಪಕರಣ ಒಡೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೂವಿನ ಪಾಟ್ ಹೊಡೆದು ಕಿಟಕಿ ಗ್ಲಾಸ್ ಅನ್ನ ಪೀಸ್ ಮಾಡಲಾಗಿದೆ. ಕೈ ಮಿಲಾಯಿಸುವ ಹಂತಕ್ಕೆ ಅಲ್ಲಿನ ಪರಿಸ್ಥಿತಿ ಹೋಗಿತ್ತು. ಸ್ಥಳದಲ್ಲಿ ನೂಕಾಟ, ತಳ್ಳಾಟ, ವಾಗ್ವಾದ ಎಲ್ಲವೂ ಕೂಡ ಆಗಿದೆ. ಪೊಲೀಸರು ಎಬಿವಿಪಿ ವಿದ್ಯಾರ್ಥಿಗಳ ಮಧ್ಯೆ ವಾಗ್ವಾದ ನಡೆದಿದೆ. ಬಳ್ಳಾರಿಯ ಖಾಸಗಿ ಶಾಲಾ ಮತ್ತು ಕಾಲೇಜಿನಲ್ಲಿ ದಾಂಧಲೆ ಆಗ್ತಾ ಇರುವಂತದ್ದು ಪ್ರತಿಭಟನೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಿರುವ ಆರೋಪ ಕೂಡ ಕೇಳಿಬಂದಿದೆ. ಕಿಟಕಿ ಗ್ಲಾಸ್ಗಳನ್ನ ಪುಡಿ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಹೂವಿನ ಪಾಟ್ಗಳನ್ನ ಹೊಡೆದು ಕಿಟಕಿ ಗ್ಲಾಸ್ ಅನ್ನ ಪೀಸ್ ಮಾಡಿರುವಂತದ್ದು. ಕೈ ಮಿಲಾಯಿಸುವ ಹಂತಕ್ಕೆ ಪರಿಸ್ಥಿತಿ ವಿಕೋಪಕ್ಕೆ ಕೂಡ ಹೋಗಿತ್ತು. ಪರಿಸ್ಥಿತಿಯನ್ನ ನಿಯಂತ್ರಣ ಪಡಿಸೋದಕ್ಕೆ ಪೊಲೀಸರು ಕೂಡ ಹರಸಾಹಸವನ್ನ ಪಟ್ಟಿದ್ದಾರೆ. ಶಾಡಾಳಿತ ಮಂಡಳಿಯ ವಿರುದ್ಧವೂ ಕೂಡ ಪೊಲೀಸರು ಆಕ್ರೋಶವನ್ನ ಹೊರಹಾಕಿರುವಂಥದ್ದು. ಎಸ್ಎಸ್ಎಲ್ಸಿಯ ಸಿಬಿಎಸ್ಇ ಮತ್ತು ಐಸಿಐಸಿ ಸಿಲೆಬಸ್ ಪರೀಕ್ಷೆ ನಡೀತಾ ಇತ್ತು. ಇದೇ ಸಂದರ್ಭದಲ್ಲಿ ಕೊಠಡಿ ಒಳಗಡೆ ನುಗ್ಗಿ ದಾಂಧಲೆಯನ್ನ ಮಾಡಲಾಗಿದೆ. ಪರೀಕ್ಷೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಗಲಾಟೆಯನ್ನ ಮಾಡಿಕೊಂಡಿರುವಂಥದ್ದು ಪೊಲೀಸರು ಹಾಗೂ ಎಬಿವಿಪಿ ಕಾರ್ಯಕರ್ತರ ನಡುವೆ. ಇದೇ ಸಂದರ್ಭದಲ್ಲಿ ವಾಗ್ವಾದ ಕೂಡ ನಡೆದಿದೆ. ಪರಿಸ್ಥಿತಿ ವಿಕೋಪಕ್ಕೆ ಕೂಡ ಹೋಗಿರುವಂಥದ್ದು. ಸರ್ ಕರ್ಸಿ ಸರ್ ಏನಿದು ಸರ್ ಖಾಸಗಿ ಕಾಲೇಜಿನಲ್ಲಿ ಎಬಿವಿಪಿ ಪ್ರತಿಭಟನೆ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಸ್ಥಳಕ್ಕೆ ಬಳ್ಳಾರಿ ಎಸ್ಪಿ ಸುಮನ್ ಪನ್ನೇಕರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಪೊಲೀಸರನ್ನ ನೂಕಿ ಆವರಣಕ್ಕೆ ಪ್ರತಿಭಟನಾಕಾರರು ನುಗ್ಗಿದ್ದಾರೆ. ಇದೇ ಸಂದರ್ಭದಲ್ಲಿ ಗಲಾಟೆ ಮಾಡುವ ಉದ್ದೇಶದಿಂದಲೇ ಬಂದಂತೆ ಕಾಣಿಸ್ತಾ ಇದೆ. ಕೃತ್ಯದ ಹಿಂದೆ ದುರುದ್ದೇಶವಿದೆಯೇ ಎಂಬ ಬಗ್ಗೆ ತನಿಖೆಯನ್ನ ಮಾಡ್ತಿದ್ದಾರೆ. ಎಸ್ಪಿ ಸುಮನ್ ಪನ್ನೇಕರ್ ಗಾಂಜಾ ಮಾರಾಟದ ಮಾಹಿತಿ ಇದ್ರೆ ಪೊಲೀಸರಿಗೆ ನೀಡಲಿ. ವಿಡಿಯೋಗಳ ಸತ್ಯಾಸತ್ಯತೆ ಬಗ್ಗೆ ಪರಿಶೀಲನೆಯನ್ನ ನಡೆಸಲಾಗುತ್ತೆ. ಇಂಟೆಲಿಜೆನ್ಸಿ ಮಾಹಿತಿ ಮೇರೆಗೆ ಸ್ಥಳದಲ್ಲಿ ಮೊದಲೇ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಕಾನೂನು ಪ್ರಕಾರ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೂಡ ಸುಮನ್ ಪನ್ನೇಕರ್ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಖಾಸಗಿ ಕಾಲೇಜಿನಲ್ಲಿ ಎಬಿವಿಪಿ ಪ್ರತಿಭಟನೆ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸ್ಥಳಕ್ಕೆ ಬಳ್ಳಾರಿ ಎಸ್ಪಿ ಸುಮನ್ ಪನ್ನೇಕರ್ ಭೇಟಿಯನ್ನ ಕೊಟ್ಟಿರುವಂತದ್ದು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಪೊಲೀಸರನ್ನ ನೂಕಿ ಆವರಣಕ್ಕೆ ಪ್ರತಿಭಟನಾಕಾರರು ನುಗ್ಗಿರುವಂತದ್ದು ದುರುದ್ದೇಶದಿಂದಲೇ ಅಲ್ಲಿಗೆ ಹೋಗಿದ್ದೇ ಪ್ರತಿಭಟನಾಕಾರರ ಗುಂಪು ಅಂತ ಹೇಳಲಾಗ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಒಂದು ಸ್ಟ್ರಾಂಗ್ ಆಗಿ ಪಿಟ್ ಅಂಡ್ ಡಿಪಿಎಸ್ ಕೂಡ ಮಾಡಿದ್ದೇವೆ. ಈ ಥರ ಮೇನ್ ಕಿಂಗ್ ಪಿನ್ ಯಾರಿದ್ದ ಅಂತ ಹೇಳಿ. ಮತ್ತು ಆ ನಿಟ್ಟಿನಲ್ಲಿ ಪೆಡ್ಲಿಂಗ್ ಜಾಲ ಏನಿದೆ ಇಲ್ಲಿ ಅದನ್ನು ಪತ್ತೆ ಹಚ್ಚೋದ್ರ ಬಗ್ಗೆ ತುಂಬ ಸ್ಟ್ರಾಂಗ್ ಆಗಿ ನಾವು ಪರಿಶೀಲನೆಗಳನ್ನ ಮಾಡ್ತಾ ಇದ್ದೇವೆ.
ಯಾವಾಗ ಆಗಿದೆ ಅನ್ನೋವಂಥದ್ದು ನಮಗೆ ಮುಖ್ಯ ಆಗ್ತದೆ. ಈ ಇನ್ಸಿಡೆಂಟ್ ಅವ್ರು ಯಾವುದನ್ನು ಹೇಳ್ತಾ ಇದ್ದಾರೆ ಅದು ಯಾವಾಗ ಆಗಿದೆ ಅನ್ನೋದು ನನಗೆ ತುಂಬ ಮುಖ್ಯ ಆಗ್ತದೆ. ಇತ್ತೀಚೆಗೆ ಆಗಿದ್ದಿದ್ರೆ ಡೆಫಿನೆಟ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಕ್ರಮ ತಗೊಳ್ತೇವೆ. ನಮಗೆ ಅದನ್ನು ಹೇಳಲಿಕ್ಕೆ ಅವಕಾಶ ಇಲ್ಲ. ನಾನು ಏನಿದೆ ಇಲ್ಲಿ ಆನ್ ಗ್ರೌಂಡ್ ನಾನು ಸ್ಪಾಟ್ ವಿಸಿಟ್ ಮಾಡಿರುವಂಥದ್ದಿದೆ. ಸ್ಪಾಟ್ ವಿಸಿಟಿಂದ ನಮಗೇನು ಕಂಡು ಬಂದಿದೆ, ಯಾರು ಸ್ಥಳದಲ್ಲಿ ಇದ್ದರು, ಯಾರು ಆರೋಪಿತರಿದ್ದಾರೆ ಅವರನ್ನು ನಾವು ವಶಕ್ಕೆ ಪಡೆದಿದ್ದೇವೆ. ಆ ಥರ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಕೈಗಳಿದ್ರೆ ಅದನ್ನು ಇನ್ವೆಸ್ಟಿಗೇಷನಲ್ಲಿ ನಾವು ಪತ್ತೆ ಪೊಲೀಸರು 3 ಜನ ಸಿಬ್ಬಂದಿ ಇದ್ದಂಥದ್ದಿತ್ತು. ಯೂಶುವಲ್ ಪ್ರೊಟೆಸ್ಟ್ಗಳಿಗೆ ನಾವು ಯಾವ ಥರ ಡೆಪ್ಲಾಯ್ ಮಾಡ್ತೇವೆ ಆ ಥರ ಡೆಪ್ಲಾಯ್ ಮಾಡಿರೋವಂಥದ್ದು. ಅವರಿಗೆ ಕೂಡ ಅದು ಅಸೆಸ್ಮೆಂಟ್ ಸಿಕ್ಕಿಲ್ಲ. ಸೊ ಹಾಗಾಗಿ ನಾನು ಪೂರ್ವ ನಿಯೋಜಿತ ಅನ್ನೋದನ್ನು ಯಾಕೆ ಒತ್ತುತ್ತಾ ಇದ್ದೇನೆ ಅಂತಂದರೆ, ಸಿಬ್ಬಂದಿಗಳನ್ನ ಡೆಪ್ಲಾಯ್ ಮಾಡಿದಾಗ ಇವರು ತಳ್ಕೊಂಡು ಒಳಗಡೆ ಬರ್ತಾರೆ ಅಂತಂದ್ರೆ ಪ್ರಯತ್ನಗಳು ಅದೇ ರೀತಿಯಲ್ಲಿ ಇರಬಹುದು. ನಮಗೆ ಯಾವುದೇ ಮಾಹಿತಿ ಸ್ಟೇಷನ್ಗೆ ಕೊಟ್ಟಿರಲಿಲ್ಲ. ಈ ವಿಷಯ ನಾನು ಕ್ಲಿಯರ್ ಯೂಶಲಿ ಪ್ರೊಟೆಸ್ಟ್ ಮಾಡುವಂತದ್ರ ಬಗ್ಗೆ ಮಾಹಿತಿಯನ್ನ ಮೊದಲೇ ಕೊಡಬೇಕಾಗುತ್ತದೆ. ಅದು ಸ್ಕೂಲ್ ಇನ್ಸ್ಟಿಟ್ಯೂಷನ್ ಮುಂದೆ ಮಾಡುವಂತದಕ್ಕೆ ನಾನು ಯಾವತ್ತೂ ಪರ್ಮಿಷನ್ ಕೊಡುವಂತ ಸಾಧ್ಯತೆ ಇಲ್ಲ. ಇದು ಮೊದಲನೇ ತಪ್ಪು ಮಾಡಿದ್ದಾರೆ ಅವರು. ಯಾವುದೇ ರೀತಿಯಾದ ಮಾಹಿತಿ ಕೊಡ್ಬೇಕಿತ್ತು ಅವರು. ಸ್ಟೇಷನ್ಗೆ ಕೊಡದೆ ಇಲ್ಲಿ ಅವರು ಇವತ್ತು ಬೆಳಗ್ಗೆ ಈ ತರ ಮಾಡ್ತಿದ್ದಾರೆ ಅಂತ ಇಂಟೆಲಿಜೆನ್ಸ್ ಮಾಹಿತಿ ಬಂದ ಮೇರೆಗೆ ನಮ್ಮ ಸಿಬ್ಬಂದಿನ ನಿಯೋಜನೆ ಮಾಡಿರುವಂತದ್ದಿದೆ. ಸೊ ಹಾಗಾಗಿ ಸಿಬ್ಬಂದಿಗಳನ್ನ 9:30ಗೆ ನಾವು ಡೆಪ್ಲಾಯ್ ಮಾಡಿದ್ದೇವೆ. ಅವ್ರು ಬಂದಿದ್ದು 11 ಗಂಟೆಗೆ. ಇದು ಇಂಟೆಲಿಜೆನ್ಸ್ ಇನ್ಪುಟ್ ಮೇಲೆ ನಮ್ಮ ಹಾಜರಿ ಇದ್ದಂಥದ್ದಿತ್ತು. ಬಟ್ ಸ್ಟೇಷನ್ಗೆ ಯಾವುದೇ ರೀತಿಯ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಬಳ್ಳಾರಿಯ ಖಾಸಗಿ ಶಾಲಾ ಮತ್ತು ಕಾಲೇಜಿನಲ್ಲಿ ಈ ರೀತಿಯಾದಂತಹ ದಾಂಧಲೆ ಆಗ್ತಾ ಇರುವಂತದ್ದು, ಎಲ್ಲೋ ಒಂದು ಕಡೆ ಗುಂಪನ್ನ ಕ್ರಿಯೇಟ್ ಮಾಡಿಕೊಂಡು ಬೇಕು ಅಂತಲೇ ದುರುದ್ದೇಶದಿಂದ ಗಲಾಟೆ ಮಾಡ್ತಾ ಇರೋದು ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ರೋಶನಿ, ಏನಂತಂದ್ರೆ ಇದು ಬಳ್ಳಾರಿಯ ಒಂದು ಏನು ABVP ಕಾರ್ಯಕರ್ತರಿದ್ದಾರೆ. ಇವರು ಬಳ್ಳಾರಿಯ ಹೊರವಲಯದಲ್ಲಿರ್ತಕ್ಕಂಥ ಒಂದು ಖಾಸಗಿ ಶಾಲೆ ಇಲ್ಲಿ ವಿದ್ಯಾರ್ಥಿಗಳು ಗಾಂಜಾ ಸೇರ್ತಾರೆ ಅಂತಕ್ಕಂಥ ಒಂದು ವಿಡಿಯೋವನ್ನ ರಿಲೀಸ್ ಮಾಡೋದ್ರ ಮೂಲಕ ಇವತ್ತು ಅಲ್ಲಿ ನಾವು ಒಂದು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಪ್ರತಿಭಟನೆಗೆ ಒಂದು ಕರೆಯನ್ನ ಕೊಟ್ಟಿದ್ರು. ಪ್ರತಿಭಟನೆ ಸಂದರ್ಭದಲ್ಲಿ ಏಕಾಏಕಿ ಒಳನುಗ್ಗಿದಂತಹ ABVP ಕಾರ್ಯಕರ್ತರು ಅಲ್ಲಿ ಒಂದು ದುಂಡಾವರ್ತನೆಯನ್ನ ತೋರಿರ್ತಕ್ಕಂಥದ್ದು. ಮತ್ತೆ ಅಲ್ಲಿ ಏನು ಶಾಲಾ ಆವರಣದಲ್ಲಿರ್ತಕ್ಕಂಥ ಆಫೀಸ್ನ ಮುಂಭಾಗದ ಫ್ಲವರ್ ಪಾಟ್ಗಳನ್ನೆಲ್ಲ ಹೊಡೆದಾಕಿರ್ತಕ್ಕಂಥದ್ದು, ಮತ್ತೆ ಕಿಟಕಿ ಗಾಜುಗಳನ್ನು ಕೂಡ ಹೊಡೆದಿರ್ತಕ್ಕಂಥದ್ದು. ಅದಲ್ಲದೆ ಶಾಲೆಯ ಒಳಗೆ ಎಕ್ಸಾಮ್ ನಡೀತಾ ಇತ್ತು. CBSE ಮತ್ತು ICICI ಸಿಲೆಬಸ್ ನ ಒಂದು ಎಕ್ಸಾಮ್ ನಡೀತಾ ಇತ್ತು. ಆ ಕೊಠಡಿಗಳಿಗೂ ಕೂಡ ನುಗ್ಗಿ ದಾಂಧಲೆ ಮಾಡಿರ್ತಕ್ಕಂಥದ್ದು. ಇದರಿಂದ ಸಹಜವಾಗಿನೇ ಬಹುತೇಕ ಒಂದು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇರ್ತಕ್ಕಂಥ ಶಾಲೆ, ಅದರಲ್ಲೂ ಸ್ವಲ್ಪ ಬಹಳ ಒಂದು ಮಾಡರ್ನ್ ಸ್ಕೂಲ್ ಅಂತಾನೆ ಹೇಳ್ಬೋದು ಬಳ್ಳಾರಿ ಮಟ್ಟಿಗೆ. ಅವರು ಎಲ್ಲ ಮಕ್ಕಳು ಭಯಭೀತರಾಗಿರ್ತಕ್ಕಂಥದ್ದು. ತಕ್ಷಣ ಏನಲ್ಲಿ 3-4 ಜನ ಸಿಬ್ಬಂದಿಗಳು ಇರ್ತಾರೆ, ಅವ್ರಿಗೂ ಕೂಡ ಇವ್ರನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗೋದಿಲ್ಲ. ತದನಂತರ ಹೆಚ್ಚಿನ ಒಂದು ಪೊಲೀಸ್ ಸಿಬ್ಬಂದಿಗಳು ಬಂದು ಅವರನ್ನ ಸ್ವಲ್ಪ ವಶಕ್ಕೆ ಪಡೆದು ಆನಂತರ ಅವರನ್ನ ಬಂಧಿಸಿ ಬಳ್ಳಾರಿ ಗ್ರಾಮೀಣ ಠಾಣೆಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ತದನಂತರ ಬಳ್ಳಾರಿಯ SP ಸುಮನ್ ಪನ್ನೇಕರ್ ಅವರು ಭೇಟಿ ನೀಡಿರ್ತಕ್ಕಂಥದ್ದು. ಈ ರೀತಿ ಗಾಂಜಾ ಇಲ್ಲಿ ವಿದ್ಯಾರ್ಥಿಗಳು ಸೇರ್ತಾರೆ ಅಂತಕ್ಕಂಥದ್ರ ಬಗ್ಗೆ ನಮಗೂ ಹಿಂದೆ ಸ್ವಲ್ಪ ಮಾಹಿತಿ ಪಡೆದಿದ್ವಿ. ಆದ್ರೆ ಅದನ್ನ ನಾವು ಪರಿಶೀಲನೆಯಲ್ಲಿ ಇದ್ವಿ. ಈ ಹಂತದಲ್ಲಿ ಇವರು ಅಂತಹ ಯಾವ್ದಾದ್ರು ವಿಡಿಯೋ ಇದ್ರೆ ಇವರು ನಮಗೆ ಪೊಲೀಸ್ಗೆ ನೀಡಬೇಕಿತ್ತು, ಮತ್ತೆ ಒಂದು ತನಿಖೆಗೆ ಒತ್ತಾಯ ಮಾಡಬೇಕಿತ್ತು. ಆದ್ರೆ ಈ ರೀತಿ ಕಾನೂನನ್ನ ಕೈ ತಗೊಂಡಿರ್ತಕ್ಕಂಥದ್ದು ಬಹಳ ಅಕ್ಷಮ್ಯ ಅಂತಾನೆ ಇವಾಗ ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸನ್ನು ಕೂಡ ನಾವು ದಾಖಲೆ ಮಾಡ್ಕೊಂಡಿದೀವಿ. ಮತ್ತೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಒಂದು ಕಾನೂನು ಕ್ರಮವನ್ನ ಜರುಗಿಸ್ತೀವಿ. ಅದಲ್ಲದೆ ಅವ್ರು ಬಿಟ್ಟಿರ್ತಕ್ಕಂಥ ವಿಡಿಯೋ ಫೂಟೇಜ್ ಎಷ್ಟು ಹಳೆಯದು ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಪರಿಶೀಲನೆ ಮಾಡಲಾಗುತ್ತೆ ಅಂತಕ್ಕಂಥ ಮಾತನ್ನ ಈಗ SP ಸುಮನ್ ಪನ್ನೇಕರ್ ಅವರು ಹೇಳಿರ್ತಕ್ಕಂಥದ್ದು. ಈಗ ಅಲ್ಲಿ ಏನು ಒಂದು ದಾಂಧಲೆ ನಡೆಸಿರ್ತಕ್ಕಂಥ ಪ್ರತಿಭಟನೆಗೆ ಮುಂದಾದಂತ ವಿದ್ಯಾರ್ಥಿಗಳನ್ನ ಅಂದ್ರೆ ABVP ಕಾರ್ಯಕರ್ತರನ್ನು ಕೂಡ ಈಗ ವಶಕ್ಕೆ ಪಡೆದು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಧನ್ಯವಾದಗಳು ನಾಗರಾಜ್ ಹೆಚ್ಚಿನ ಮಾಹಿತಿಗಾಗಿ. ಮಕ್ಕಳೆಲ್ಲ ಪರೀಕ್ಷೆಗಳು ಬರೀತಾ ಇದ್ದಾರೆ. ಕೆಲವು ಪ್ರೀ ಪ್ರಿಲಿಮ್ಸ್ ಬರೀತಿದ್ದಾರೆ, ಕೆಲವು ಫೈನಲ್ ಎಕ್ಸಾಮ್ ಬರೀತಿದ್ದಾರೆ. ಬರೆಯೋದ್ರಲ್ಲಿ ಬೆಳಗ್ಗೆ ನಮಗೆ ಒಂದು ಮಾಹಿತಿ ಬಂತು, ಯಾರೋ ಈಗ ABVP ಅವರು ಬಂದ್ಬಿಟ್ಟು ಏನೋ ಒಂದು ಪ್ರತಿಭಟನೆ ಮಾಡ್ತಾರಂತೆ. ನಾವು ಇಮಿಡಿಯೇಟ್ಲಿ ಪೊಲೀಸರಿಗೆ ತಿಳಿಸಿದ್ವಿ. ಪೊಲೀಸರು ಬಂದರು. ಅವಾಗ ಏನಾಯಿತು, ಇದಕ್ಕಿದ್ದಂಗೆ 11:30 ಬಂದ್ಬಿಟ್ಟು ಅದು ಏನು ವಿಷಯ ನಮ್ಗೆ ಗೊತ್ತಿಲ್ಲ, ಯಾಕೆ ಬಂದರೂ ಗೊತ್ತಿಲ್ಲ, ಅದ್ರದ್ದು ಏನು ಅವ್ರದ್ದು ಸಂಕಟಗಳಿದಾವೆ ನಮ್ಗೆ ಗೊತ್ತಿಲ್ಲ. ನಾವು ಕಾಲೇಜಿಗೆ ಬಂದಂಗೆ ಬಂದಿದ್ವಿ, ಸ್ಕೂಲಿಗೆ ಬಂದಂಗೆ ಬಂದಿದ್ವಿ. ಮಕ್ಕಳೆಲ್ಲ ಪರೀಕ್ಷೆ ಸ್ಟಾರ್ಟ್ ಮಾಡಿದ್ದೀವಿ. ಪ್ರಿನ್ಸಿಪಾಲು ಎಲ್ಲರೂ ನಾವು ರೌಂಡ್ಸಲ್ಲಿದ್ದೀವಿ. ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಗೇಟ್ನ ಒದ್ಬಿಟ್ಟು ಒಳಗಡೆ ಎಂಟ್ರ್ ಆಗಿಬಿಟ್ರು. ಬಿಟ್ಟು ದಾರಿಯಲ್ಲಿ